ನಮ್ಮಕ್ಕ ಎಲ್ಲ ಸಾರಥಿ ಭೂಪತಿ ಇವಳನ್ನು ನೋಡಿದ ಕ್ಷಣವೇ ಎನ್ನ ಜಲದಾಹ ಅಡಗಿತು, ವಿರಹ ತಾಪ ಉದ್ಭವಿಸಿತು, ಇವಳ ಮೇಲೆ ನನಗೆ ಮನಸ್ಸಾಯಿತು. ಎಲ್ಲ ಸಾರಥಿ ಭೂಪತಿ ಇವಳ ಮೂಗಿನ ಮೇಲೆ ಇಟ್ಟಿರುವ ಮೂಗುತಿಯವಳ ರತ್ನ ಆಭರಣದ ಬೆಳಪು, ಇವಳ ನಡುವು ಬಲಪಡವು. ಎಲ್ಲ ಸಾರಥಿ ಭೂಪತಿ ಇವಳ ಮುಡಿಗೆ ಮುಡಿದಿರುವ ಮಲ್ಲಿಗೆಯ ಪರಿಮಳ, ಇವಳ ನಕ್ಕಾಗ ಆಹಾ ಎಂಬುವ ಇವಳ ನಗುವಿನ ಶಬ್ದ, ಇವಳು ಕೈ ಮಾಡಿದಾಗ ಬರುವ ಇವಳ ಬಯಸದ್ದು, ಇವಳು ನಡೆದಾಗ ಗಲ್ಲ ಗಲ್ಲ ಎಂಬ ಇವಳ ಪಾದ ಕಾಲ ಗೆಜ್ಜೆ ನಾದಮಮ ಕೇಳಿ ಅಯ್ಯೋ ನಾನು ನಿಟ್ಟುಕೊಳ್ಳಲಾರನು. ಅಕ್ಕ ಚೆನ್ನಾಗಿ ಕೇಳು, ಈಕೆಯ ರೂಪಲಾವಣ್ಯ ಚೆನ್ನಾಗಿ ಹೇಳು. ತೇಜವ ಮಂದ ಮಂದವಾಗಿ ಬೀಸುವ ಮಂದ ಮಾರುತನಿಗೆ ಮೈವಟ್ಟಿ ನಿಂತಿರುವ ಈ ಅಂಬುಜಾಕ್ಷಿಯನ್ನು ನೋಡಿದರೆ ಅಕ್ಕ ಆ ದರಗಿಳದ ಬಂದ ಪಾರ್ವತಿಯೋ ಸರಸಜಾಕ್ಷಿಯೋ ಮನ್ಮಥನ ಸತಿಯಾದ ರತಿದೇವಿಯೋ ಅವರು ಸಹ ಈ ಸುತ್ತರಕ್ಕೆ ಯಾರು ಸರಿ ಹೋಗಲಾರು ನೋಡ ಅಕ್ಕ. ಈ ಸ್ತ್ರೀಯರು ಪೀತಾಂಬರವನ್ನು ಧರಿಸಿ ಆಭರಣ ಭೂಷಿತಳಾಗಿ ಬಂಗಾರದಂತೆ ಒಳೆಯುತ್ತಿರುವಳು ಅಕ್ಕ. ಮಲ್ಲಿಗೆ ಮೊಗ್ಗೆಗಳ ಸಾಲಿನಂತೆ ಇರುವ ಇವಳ ಹಲ್ಲುಗಳು, ಕಮಲದಂತೆ ಇರುವ ಇವಳ ಕಣ್ಣುಗಳು, ವಿಸ್ತಾರವಾದ ಜಗನಗಳು ಅಕ್ಕ. ಆನೆ ಸೊಣ್ಣಿನಂತೆ ಇರುವ ಇವಳ ತೊಡೆಗಳು ಬಾಳೆ ಹಣ್ಣಿನಂತೆ ದುಂಡವಾಗಿ ಬೆಳೆದು ಭಾರವಾಗಿ ನಿಂತಿರುವ ಈ ಸ್ತ್ರೀಯ ಸ್ಥಾನಗಳು ಅಕ್ಕಯ್ಯ. ಏನು ನಿನ್ನ ವರ್ಣೆ? ಈಕೆಯ ಕೆಂಪಾದ ತುಟಿಯನ್ನು ನೋಡಿ ತೊಂಡೆ ಹಣ್ಣು ನಾಚಿಕೊಂಡಿತು, ಅರಗಳಿಗೆ ಎಂಬುವುದು ಒಂದು ಯುಗವಾಗಿ ತೋರಿತು. ಜೀವನ ತರಂಗಿಣಿಯು ದಾಟಿತು, ಎನ್ನ ಮನಸ್ಸು ಇವಳ ಮೇಲೆ ಜಾರಿ ಬಿದ್ದಿತು. ಇವಳ ದಾರು ಇವಳ ವೃತ್ತಾಂತವೇನು ಅಕ್ಕ? ಇವಳ ರೂಪಕ್ಕೆ ಈ ಜಗತ್ತಿನವಳು ಯಾರು ಲೆಕ್ಕ? ತಮ್ಮ ಅಕ್ಕಯ್ಯ. ಅಕ್ಕ ಇವಳ ರೂಪಕ್ಕೆ ಜಗತ್ತಿನಲ್ಲಿ ಯಾರು ಲೆಕ್ಕ ಎಂದು ಕೇಳಿದೆಯಾ? ಹೌದಾ ಅಗ್ರಜೆ? ತಮ್ಮ ಅಕ್ಕಯ್ಯ, ಏನು ನಿನ್ನ ಆರ್ಭಾಟ? ಇಂಥ ಸುಂದರ ಸ್ತ್ರೀಗಳನ್ನು ಕಂಡ ಮೇಲೆ ಯಾವ ಪುರುಷನೇ ಆಗಲಿ ಹೊಗಳಿ ವರ್ಣಿಸದೆ ಹೇಗೆ ಸುಮ್ಮನಿರುವನು ಹೇಳು ಅಕ್ಕ? ನಿನ್ನ ಹೊಗಳಿಕೆ ಮಾತ್ರ ನಾನು ಕೇಳಲಾರೆ. ಕೇಳದಿದ್ದರೆ ಏನಾಗಿತ್ತು? ಅವಳನ್ನು ಎನ್ನಗೆ ವಶ ಮಾಡಿಕೊಡು. ತಮ್ಮನೇ ಅಗ್ರಜೆ, ಇವಳು ಯಾರನ್ನು ಕೇಳುತ್ತಿರುವಿಯಲ್ಲ? ಅವಳು ದಾರಾದರೇನು ನಿನ್ನ ಮಂದಿರದಲ್ಲಿ ಇರುವಳಲ್ಲ, ಅದಕ್ಕಾಗಿ ಅವಳು ಯಾರೆಂದು ನಾನು ಕೇಳಿದನಲ್ಲ. ತಮ್ಮನೇ ಅಕ್ಕಯ್ಯ. ಕೀಚಕನೇ ಅಕ್ಕಯ್ಯ, ಹೇಳಬೇಕು. ಅದು ಏನು ನಾವು ಸಂಸ್ಕಾರವಾಗಿ ಹೇಳ ಅಕ್ಕಯ್ಯ. ಕೀಚಕೇಂದ್ರ ಇವಳು ಯಾರೆಂದರೆ ಅಕ್ಕ. ಇವಳು ಯಾರೆಂದರೆ ಅಕ್ಕ, ಇವಳು ಯಾರು ಗೊತ್ತೇ? ಇವಳು ಯಾರು ಎಂದು ತಿಳಿಯದೆ ಕೇಳಿದ್ದ ತಮ್ಮನಾದ ಅದು ನನ್ನ ಧರ್ಮ, ಬಿಡಿಸಿ ಬೀಳಬೇಕಾದ ಅಕ್ಕಗಳಾದ ಅದು ನಿನ್ನ ಧರ್ಮ. ಆಕ್ರಜೆ, ಮೊದಲು ಇವಳು ಯಾರೆಂದು ಕೇಳಿದವನು ನೀನು. ಹೌದು ಅಕ್ಕಯ್ಯ. ಇವಳು ಯಾರೆಂದು ನಾನು ಹೇಳಿದರೆ ನೀನು ಕೇಳಬೇಕು. ಮುನಿಯ ಸಾಧ್ಯವಾಗಿ ಹೇಳು ಆಕ್ರಜೆ. ಅಂದರೆ ಅಕ್ಕಯ್ಯ, ಕೇಳಿ ಸಂತೋಷ ಪಡುವಿಯ? ಹೌದು ಆಕ್ರಜೆ. ಅಂದರೆ ಅಕ್ಕಯ್ಯ, ನಮ್ಮ ಮನೆಯ
ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ಬಹುಲ ಅಮ್ಮನೇ, ಅಕ್ಕಯ್ಯ ಅದರಂತೆ ಈ ಸ್ತ್ರೀಯರ ಬಂಧುಗಳು ನಮ್ಮ ಮನೆಯ ದಾಸಿ ಕೆಲಸಕ್ಕಾಗಿದವಳು. ಇವಳ ಗೋಷ್ಠಿಗೆ ತಕ್ಕ ಬೇಕು ಅನುದಾನಗಳಿಗೆ ಭೀಮಳೆ. ಅಹೋ ಅಕ್ಕಯ್ಯ, ರಾಜಾದಿ ರಾಜೇಂದ್ರ ಎಂಡರು ಬಂದು ಯೋಗ ಕ್ಷೇಮ ಲಾಭ ತಿಳಿಸುವ ಪದ್ಧತಿ ನನ್ನ ರಾಣಿ ವಾಸದಲ್ಲಿ ಉಂಟೆಂದು ಹೇಳಿದೆಯಲ್ಲ. ಹೌದು, ಹಾಗಾದರೆ ಇವಳು ಯಾವ ರಾಜನ ಸತಿಯೋ, ಇವಳು ಯಾವ ರಾಜನ ಸುತೆಯೋ, ಇವಳು ನಿನ್ನಲ್ಲಿಗೆ ಯಾವ ರಾಜ್ಯ ಕಾರ್ಯ ನಿಮಿತ್ತವಾಗಿ ಬಂದಿರುವಳು? ಅಮ್ಮನೇ, ಅಕ್ಕ